ಸಿದ್ದರಾಮಯ್ಯ ಮುಸ್ಲಿಂ ಓಲೈಕೆ ಆರೋಪ ಸುಳ್ಳು, ಬಿಜೆಪಿಗರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಉತ್ತರ ಕೊಟ್ಟಿದ್ದಾರೆ. ನಾವು ಸಂವಿಧಾನದ ಪ್ರಕಾರ ನ್ಯಾಯವನ್ನ ಒದಗಿಸುತ್ತಿದ್ದೇವೆ. ಎಲ್ಲ ಧರ್ಮ ಜಾತಿ ಪರವಾಗಿದ್ದು ಓಲೈಕೆ ಮಾಡೋದೇ ಇಲ್ಲ. ಎಲ್ಲರಿಗೂ ಸಮಾನ ಅವಕಾಶವನ್ನ ಕಲ್ಪಿಸೋದೇ ಕಾಂಗ್ರೆಸ್ನ ಗುರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? 50 ಲಕ್ಷ ಮಾಡಿದೆ, ಆಮೇಲೆ 1 ಕೋಟಿ ಆಯಿತು, ಆಮೇಲೆ ಈ ವರ್ಷ 2 ಕೋಟಿ. ಮುಸಲ್ಮಾನರಿಗೂ ಕೂಡ 2 ಕೋಟಿ 2B. ಅದಕ್ಕೊಂದು ಪ್ರಚಾರ ಮಾಡೋದು. ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. ಅವ್ರನ್ನ ಓಲೈಸಲಿಕ್ಕಲ್ಲ, ನಮ್ಮ ಸಂವಿಧಾನದ ರೀತಿಯ ಅಂಬೇಡ್ಕರ್ ಅವರು ಹೇಳಿದ ರೀತಿಯ ನಡ್ಕೋಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು ಸೇರಿ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಆ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B ಮತ್ತೆ ದಲಿತ ವರ್ಗದವರು. ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಬಿಜೆಪಿ ನಾಯಕರಿಗೆ ಗೋಡ್ಸೆ, ಸಾವರ್ಕರ್ ಅವರೇ ದೇವರು ಅಂತ ಬಿಜೆಪಿ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಬ್ರು ಗಾಂಧಿ ಕೊಂದ್ರು, ಇನ್ನೊಬ್ರು ಸಂವಿಧಾನ ವಿರೋಧಿ. ಇಂಥವರನ್ನ ದೇವರು ಅನ್ನೋದೇ ಬಿಜೆಪಿ ನಾಯಕರು. ಅಂತವರಿಂದ ಸಂವಿಧಾನ ಪಾಠ ಕಲಿಬೇಕಾ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಬಿಜೆಪಿಗರ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳಕ್ ಶುರು ಮಾಡೋಕೆ. ಯಾಕಂದ್ರೆ ಅವ್ರಿಗೆ ಕಾಣಿಸೋದು, ಕಣ್ಣಿಗೆ ಕಾಣಿಸೋದು ಗೋಡ್ಸೆ ಮತ್ತು ಸಾವರ್ಕರ್ ಇಬ್ರೆ. ಸಾವರ್ಕರ್, ಗೋಡ್ಸೆ. ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕ್ತಂತ ನಾಥೂರಾಮ್ ಗೋಡ್ಸೆ, ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್. ಬಿಜೆಪಿಯವರ ಆರಾಧ್ಯ ದೇವತೆ ಯಾರು? ಸಾವರ್ಕರ್ ಮತ್ತು ಗೋಡ್ಸೆ. ಅವರು ಈಗ ಸಂವಿಧಾನದ ಬಗ್ಗೆ ಮಾತಾಡೋದು, ಅಂಬೇಡ್ಕರ್ ಬಗ್ಗೆ ಮಾತಾಡೋದು, ಎಂತವರು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಬಗ್ಗೆ ಮಾತಾಡೋದು, ಇವೆಲ್ಲ ನಾಟಕ. ಬಿಜೆಪಿಯವರು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಮುಸ್ಲಿಂ ಓಲೈಕೆ ಆರೋಪ ಜೊತೆಗೆ ಸಂವಿಧಾನದ ಕುರಿತಾದ ಜಟಾಪಟಿ ಎರಡಕ್ಕೂ ಖಡಕ್ ಉತ್ತರ ಕೊಟ್ಟಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಬಿಜೆಪಿಗರಿಗೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಖಂಡಿತವಾಗಲೂ ಸ್ಮಿತಾ, ಅಂಬೇಡ್ಕರ್ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯ ಅವರು ನೇರವಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಒಂದು ಹಂತದಲ್ಲಿ ಸಾಕಷ್ಟು ಆಕ್ರೋಶಗೊಂಡಿದ್ರು. ಅವರು ಒಂದು ಮಾತನ್ನ ಹೇಳಿದ್ರು, ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ಏನಿದೆ ಅದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಲು ಸಂಬಂಧಪಟ್ಟಂತೆ ಇದಕ್ಕೆ ಕಾಂಗ್ರೆಸ್ ಕೊಡ್ತಿರುವಂತ ಮೀಸಲಾತಿಗೆ ಏನು ಸರ್ಕಾರಿ ಟೆಂಡರ್ ಅದಕ್ಕೆ ಸಮರ್ಥನೆ ಮಾಡಿಕೊಂಡ್ರು. ಅವ್ರು ಹೇಳಿರುವಂತದ್ದು ಮುಸ್ಲಿಮರು ಇಲ್ಲಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಇನ್ನೂ ಕೂಡ ಹಿಂದುಳಿದಿದ್ದಾರೆ, ಸಮಾನತೆ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಟೆಂಡರ್ ಸರ್ಕಾರಿ ಕಾಮಗಾರಿ ಟೆಂಡರ್ 4% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ಎಸ್ಎಸ್ ನವರು ಏನು ಒಂದು ರೀತಿಯಲ್ಲಿ ಹೇಳ್ತಾ ಗೂಡ್ಸೆ ಮತ್ತು ಏನ್ ಸಾವರ್ಕರ್ ಇದ್ದಾರೆ ಅವರು ಏನು ಪೂಜೆ ಮಾಡ್ತಾರೆ ಆರ್ಎಸ್ಎಸ್ ನವರು. ಇದು ಯಾವ ಸಂಸ್ಕೃತಿ ಅಂತ ಹೇಳುವ ಮೂಲಕ ನೇರವಾಗಿ ಬಿಜೆಪಿಯವರಿಗೆ ಒಂದು ಪ್ರಶ್ನೆಯನ್ನು ಹಾಕಿದ್ರು, ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಜೊತೆಗೆ ಮುಸ್ಲಿಮರಿಗೆ ಮೀಸಲಾತಿ ಕೊಡೋ ಸಂಬಂಧಪಟ್ಟಂತೆ ಏನು ಆರ್ಎಸ್ಎಸ್ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಈಗ ನೇರವಾಗಿ ಸಾವರ್ಕರ್ ಮತ್ತು ಗೂಡ್ಸೆ ಹೆಸರನ್ನ ತರುವ ಮೂಲಕ ಅವರು ಪೂಜೆ ಮಾಡ್ತಾ ಇದ್ದಾರೆ. ಇದು ಯಾವ ಸಂಸ್ಕೃತಿ ಅಂತ ಹೇಳುವ ಮೂಲಕ ಒಂದು ಪ್ರಶ್ನೆ ಜೊತೆಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಸ್ಲಿಂ ಓಲೈಕೆ ಆರೋಪ ಸುಳ್ಳು, ಬಿಜೆಪಿಗರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಉತ್ತರ ಕೊಟ್ಟಿದ್ದಾರೆ. ನಾವು ಸಂವಿಧಾನದ ಪ್ರಕಾರ ನ್ಯಾಯವನ್ನ ಒದಗಿಸುತ್ತಿದ್ದೇವೆ. ಎಲ್ಲ ಧರ್ಮ ಜಾತಿ ಪರವಾಗಿದ್ದು ಓಲೈಕೆ ಮಾಡೋದೇ ಇಲ್ಲ. ಎಲ್ಲರಿಗೂ ಸಮಾನ ಅವಕಾಶವನ್ನ ಕಲ್ಪಿಸೋದೇ ಕಾಂಗ್ರೆಸ್ನ ಗುರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ.
ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? 50 ಲಕ್ಷ ಮಾಡಿದೆ, ಆಮೇಲೆ 1 ಕೋಟಿ ಆಯಿತು, ಆಮೇಲೆ ಈ ವರ್ಷ 2 ಕೋಟಿ. ಮುಸಲ್ಮಾನರಿಗೂ ಕೂಡ 2 ಕೋಟಿ 2B. ಅದಕ್ಕೊಂದು ಪ್ರಚಾರ ಮಾಡೋದು. ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. ಅವ್ರನ್ನ ಓಲೈಸಲಿಕ್ಕಲ್ಲ, ನಮ್ಮ ಸಂವಿಧಾನದ ರೀತಿಯ ಅಂಬೇಡ್ಕರ್ ಅವರು ಹೇಳಿದ ರೀತಿಯ ನಡ್ಕೋಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು ಸೇರಿ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಆ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B ಮತ್ತೆ ದಲಿತ ವರ್ಗದವರು. ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಬಿಜೆಪಿ ನಾಯಕರಿಗೆ ಗೋಡ್ಸೆ ಸಾವರ್ಕರ್ ಅವರೇ ದೇವರು ಅಂತ ಬಿಜೆಪಿ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಬ್ರು ಗಾಂಧಿ ಕೊಂದ್ರು, ಇನ್ನೊಬ್ರು ಸಂವಿಧಾನ ವಿರೋಧಿ. ಇಂಥವರನ್ನ ದೇವರು ಅನ್ನೋದೇ ಬಿಜೆಪಿ ನಾಯಕರು. ಅಂತವರಿಂದ ಸಂವಿಧಾನ ಪಾಠ ಕಲಿಬೇಕಾ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಬಿಜೆಪಿಗರ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳಕ್ ಶುರು ಮಾಡೋಕೆ. ಯಾಕಂದ್ರೆ ಅವ್ರಿಗೆ ಕಾಣಿಸೋದು, ಕಣ್ಣಿಗೆ ಕಾಣಿಸೋದು ಗೋಡ್ಸೆ ಮತ್ತು ಸಾವರ್ಕರ್ ಇಬ್ರೆ. ಸಾವರ್ಕರ್, ಗೋಡ್ಸೆ. ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕ್ತಂತ ನಾಥೂರಾಮ್ ಗೋಡ್ಸೆ, ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್. ಬಿಜೆಪಿಯವರ ಆರಾಧ್ಯ ದೇವತೆ ಯಾರು? ಸಾವರ್ಕರ್ ಮತ್ತು ಗೋಡ್ಸೆ. ಅವರು ಈಗ ಸಂವಿಧಾನದ ಬಗ್ಗೆ ಮಾತಾಡೋದು, ಅಂಬೇಡ್ಕರ್ ಬಗ್ಗೆ ಮಾತಾಡೋದು, ಎಂತವರು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಬಗ್ಗೆ ಮಾತಾಡೋದು, ಇವೆಲ್ಲ ನಾಟಕ. ಬಿಜೆಪಿಯವರು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಮುಸ್ಲಿಂ ಓಲೈಕೆ ಆರೋಪ ಜೊತೆಗೆ ಸಂವಿಧಾನದ ಕುರಿತಾದ ಜಟಾಪಟಿ ಎರಡಕ್ಕೂ ಖಡಕ್ ಉತ್ತರ ಕೊಟ್ಟಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಬಿಜೆಪಿಗರಿಗೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಸ್ಮಿತಾ, ಅಂಬೇಡ್ಕರ್ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡಿದಂತ ಸಿದ್ದರಾಮಯ್ಯ ಅವರು ನೇರವಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಒಂದು ಹಂತದಲ್ಲಿ ಸಾಕಷ್ಟು ಆಕ್ರೋಶಗೊಂಡಿದ್ರು. ಅವರು ಒಂದು ಮಾತನ್ನ ಹೇಳಿದ್ರು, ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ಏನಿದೆ ಅದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಲು ಸಂಬಂಧಪಟ್ಟಂತೆ ಇದಕ್ಕೆ ಕಾಂಗ್ರೆಸ್ ಕೊಡ್ತಿರುವಂತ ಮೀಸಲಾತಿಗೆ ಏನು ಸರ್ಕಾರಿ ಟೆಂಡರ್ ಅದಕ್ಕೆ ಸಮರ್ಥನೆ ಮಾಡಿಕೊಂಡ್ರು. ಅವ್ರು ಹೇಳಿರುವಂತದ್ದು ಮುಸ್ಲಿಮರು ಇಲ್ಲಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಇನ್ನೂ ಕೂಡ ಹಿಂದುಳಿದಿದ್ದಾರೆ, ಸಮಾನತೆ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಟೆಂಡರ್ ಸರ್ಕಾರಿ ಕಾಮಗಾರಿ ಟೆಂಡರ್ 4% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ಎಸ್ಎಸ್ ನವರು ಏನು ಒಂದು ರೀತಿಯಲ್ಲಿ ಹೇಳ್ತಾ ಗೂಡ್ಸೆ ಮತ್ತು ಏನ್ ಸಾವರ್ಕರ್ ಇದ್ದಾರೆ ಅವರು ಏನು ಪೂಜೆ ಮಾಡ್ತಾರೆ ಆರ್ಎಸ್ಎಸ್ ನವರು. ಇದು ಯಾವ ಸಂಸ್ಕೃತಿ ಅಂತ ಹೇಳುವ ಮೂಲಕ ನೇರವಾಗಿ ಬಿಜೆಪಿಯವರಿಗೆ ಒಂದು ಪ್ರಶ್ನೆಯನ್ನು ಹಾಕಿದ್ರು, ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಜೊತೆಗೆ ಮುಸ್ಲಿಮರಿಗೆ ಮೀಸಲಾತಿ ಕೊಡೋ ಸಂಬಂಧಪಟ್ಟಂತೆ ಏನು ಆರ್ಎಸ್ಎಸ್ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಈಗ ನೇರವಾಗಿ ಸಾವರ್ಕರ್ ಮತ್ತು ಗೂಡ್ಸೆ ಹೆಸರನ್ನ ತರುವ ಮೂಲಕ ಅವರು ಪೂಜೆ ಮಾಡ್ತಾ ಇದ್ದಾರೆ. ಇದು ಯಾವ ಸಂಸ್ಕೃತಿ ಅಂತ ಹೇಳುವ ಮೂಲಕ ಒಂದು ಪ್ರಶ್ನೆ ಜೊತೆಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ.